ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮಗೆಲ್ಲ ಗೊತ್ತಿರೋಂಗೆ ಕಾಂತಾರ ಚಾಪ್ಟರ್ 1 ಮೂವಿ ರಿಲೀಸ್ ಆಗೈತಿ. ನಾರ್ಮಲ್ ಆಗಿ ನಾನೇನು ಮೂವಿ ಪರ್ಸನ್ ಅಲ್ಲ, ಅದ್ರಾಗ ಥಿಯೇಟ್ರಿಗೆ ಹೋಗಿ ನೋಡುವಷ್ಟು ಎಕ್ಸೈಟೆಡ್ ಅಂತೂ ಇರೋಂಗೆ ಇಲ್ಲ. ಬಟ್ ಮನ್ಯಾಗ ಮೂವಿ ರಿಲೀಸ್ ಆದಾಗಿಂದ ಹೋಗುನು ಮೂವಿ ನೋಡೋನು ಅಂಥೇಳಿ ಭಾಳ ಅನ್ನತ್ತಿದ್ರು. ಸರಿ ಆದ್ರೆ ಆಯ್ತು ಬಿಡು ಅಂಥೇಳಿ ಬುಕ್ ಮಾಡೋನು ಅಂಥೇಳಿ ನಿನ್ನೆ ಬುಕ್ ಮಾಡೀನಿ. ನೋಡೋಣ ಮೂವಿ ಹೆಂಗಿರುತ್ತೆ. ಇಷ್ಟು ಜನ ಇಷ್ಟು ಹೇಳತ್ತಾರ ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಚಲೋ ಇರ್ಬೋದು ಅಂದ್ಕೊಂಡೀನಿ. ಏನು ಮಾಡತ್ತಿ? ಪುಲಾವ ಮೂವಿ ಟಿಕೆಟ್ ಬುಕ್ ಮಾಡಿದ್ರಿ? ಮಾಡೇನಿ. ಎಷ್ಟು ಗಂಟೆಗೆ ಐತ್ರಿ ಶೋ? 4 ಗಂಟೆಗೆ ಐತಿ. ಒಂದು 3 ಬಿಡ್ಬೇಕು ನಾವು, ಸ್ವಲ್ಪ ದೂರ ಐತಿ. ಸರಿ ಹಂಗಾರೆ ಇವಾಗ ಇದನ್ನ ತಿಂದ ರೆಡಿಯಾಗಿ ಹೋಗೋಣ. ಸರಿ ಆಯ್ತು, ನೀ ಮಾಡಿ. ಸರಿ ತಗೊಳ್ರಿ. ಸಾಂಬಾರು ಬಟನ್ ಹಾಕಿ ಕೊಡ್ಲಿ? ಓಕೆ, ಮೆಂತೆ ಪಲಾವ್ ರೆಡಿ ಆಗೈತಿ. ಇದನ್ನ ತಿಂದ ಮೂವಿಗೆ ಹೋಗೋಣ. ಏನದ? ಮಜ್ಜಿಗೆ ತಗೋರಿ. ಗೈಸ್, ಈಗ ಜಸ್ಟ್ ಮಾಲ್ ಎಂಟರ್ ಆಗೀವಿ. ಓಯ್, ಆಲ್ರೆಡಿ ಟೈಮ್ 4:15 ಆಗೈತಿ. ಶೋ ಟೈಮ್ 4:15. ಸೊ ಲೇಟ್ ಆಗೈತಿ. ಲಿಫ್ಟ್ ಸಲುವಾಗಿ ವೆಯ್ಟ್ ಮಾಡತ್ತಿದ್ರು ಜನ. ಸೊ ಅಷ್ಟು ವೆಯ್ಟ್ ಮಾಡೋಷ್ಟು ಟೈಮ್ ಇರಲಿಲ್ಲ, ಅದಕ್ಕೆ ನಾ ಸ್ಟೇರ್ ಕೇಸಿಂದ ಹೊಂಟೇನಿ. ಸೊ ಎಲ್ಲ ಕಡೆ ರಶ್, ಸಿಕ್ಕಾಪಟ್ಟೆ ರಶ್ ಕಾಂತಾರ ಮೂವಿ ಸಲುವಾಗಿ. ನಮ್ಮ ಮನೆ ಕಡೆ ಎಷ್ಟು ಥಿಯೇಟ್ರ್ ಹುಡುಕಿದೆ, ಯಾವ ಥಿಯೇಟ್ರ್ ಒಳಗೂ ಸೀಟ್ ಖಾಲಿ ಸಿಕ್ಕಿಲ್ಲ. ಇದು ದೂರ ಐತಿ ಅಂದ್ರೂ ಇರಲಿ ಅಂಥೇಳಿ ಇಲ್ಲಿ ಇಷ್ಟು ದೂರ ಬಂದೀವಿ. 4-5 ಡೇಸಿಂದ ಬುಕ್ ಮಾಡ್ಬೇಕಂತ ಟ್ರೈ ಮಾಡತ್ತೀನಿ, ಬುಕ್ ಮಾಡೋಕ್ಕಾಗಿರಲಿಲ್ಲ. ವೀಕೆಂಡ್ ಏನಾನ ನಿನ್ನೆ ನೋಡಿದ್ರೆ ಬೆಳಗ್ಗೆ 6:15 ಆಲ್ಮೋಸ್ಟ್ ನೈಟ್ 10 o'clock ತನಕ ಎಲ್ಲ ಹೌಸ್ಫುಲ್. ಲಕ್ಕಿಲಿ ಗೋಪಾಲನ್ ಮಾಲ್ ಒಳಗೆ ಸೀಟ್ ಸಿಕ್ಕೈತಿ, ಹಂಗಂತೇಳಿ ಆರಾಮ್ ಸೀಟ್ ಸಿಕ್ಕಿಲ್ಲ. ಸ್ವಲ್ಪ ಫ್ರಂಟ್ ಸೀಟ್ಸ್ ಅದಾವ. ಎಲ್ಲ ಪ್ರಿವಿಯರೂ ಹೌಸ್ಫುಲ್. ಮಾರ್ನಿಂಗ್ 6 o'clock ಶೋ ಅದು. ಡೋಂಟ್ ನೋ, ಹಿಂಗಾಗಿ ಬಂದೇವಿ. ಆಲ್ರೆಡಿ ಟೈಮ್ ಆಗೈತಿ. ನೋಡೋಣ, ಮೂವಿ ನೋಡಿ ಹೆಂಗಿತ್ತು ಅನ್ನೋದು ಆಮೇಲೆ ಹೇಳ್ತೀನಿ ನಿಮ್ಗೆ ರಿವ್ಯೂವ. Okay, 3. ಇದ ನೋಡಿ 7-8 ಸೀಟ್. ಇಲ್ಲೇ ಸ್ಕ್ರೀನ್ ಆಲ್ಮೋಸ್ಟ್ ಇಲ್ಲೇ ಸೀಟ್. ಗೈಸ್, ಇವಾಗ ಫಸ್ಟ್ ಹಾಫ್ ಮುಗಿದೈತಿ. 1 ಸೆಕೆಂಡು ಎಲ್ಲೂ ಬೋರ್ ಅನ್ಸಿಲ್ಲ ನನಗೆ. ಯೂಶ್ವಲಿ ನಾ ಜಾಸ್ತಿ ಮೂವೀಸ್ ಥಿಯೇಟ್ರ್ ಒಳಗೆ ಬಂದು ನೋಡಂಗಿಲ್ಲ. ಬಟ್ 4-5 ದಿನದಿಂದ ಎಲ್ಲನೂ ಹೌಸ್ಫುಲ್ ಅನ್ನೋಣ, ನೋಡೋಣ ಅಂತೇಳಿ ಹೆಂಗಿರುತ್ತೆ ಅಂಥೇಳಿ. ಬಟ್ 1 ಸೆಕೆಂಡು ಎಲ್ಲೂ ಬೋರ್ ಅನಿಸಿಲ್ಲ. ಫಸ್ಟ್ ಹಾಫ್ ಆಗೈತಿ. ಈಗ ಸೆಕೆಂಡ್ ಹಾಫ್ ಮುಗಿದಾದ್ಮೇಲೆ ನಿಮ್ಗೆ ಕಂಪ್ಲೀಟ್ ರಿವ್ಯೂ ಹೇಳ್ತೀನಿ, ನೋಡೋಣ. ಮುಂದಿನ ಸಲ ಹೊಸ ಟಾಕ್ಟರ್ ತಗೊಂತೀನಿ ಅಂತ ಹೇಳಿದ್ದು, ಈಗಲೇ ತಗೊಂಡಿದ್ದಲ್ಲ, ನಿನಗೆ ನಿಧಿ ಸಿಕ್ಕಿಲ್ಲ ಏನು? ಹೌದು, ಫುಲ್ ಕ್ಲೋಸ್ ರೂಪಾಯಿಗಳು. ಅಂದ್ರೆ ಈ ಜಿಎಸ್ಟಿ ಅದ್ರಾಗ ಇಲ್ಲಿ ಆಲ್ಮೋಸ್ಟ್ ನಾ ಮೂವಿ ಬರೋದ ಕಮ್ಮಿ. ಅದ್ರಾಗ ಇಲ್ಲಿ ನಾ ಥರ್ಡ್ ರೋ ಕೊಡ್ತೀನಿ, ಇವರಿಬ್ರು ಸೆಕೆಂಡ್ ರೋ ಕೊಡ್ತಾರ. ಹಿಂಗ ಕುತ್ತಿಗೆ ಫುಲ್ ಮೇಲ್ ನೋಡಿದ್ರು ಎಲ್ಲೇನೂ ಒಂದ್ ಸ್ವಲ್ಪನೂ ಬೋರ್ ಅನ್ಸತ್ತಿಲ್ಲ ಮೂವಿ. ಸೊ ಹಿಂಗಾಗಿ ನನಗೆ ಗೊತ್ತಾಗಿಲ್ಲ ನಾ ಮುಂದ್ ಕುಂತ್ ನೋಡತ್ತೀನಿ ಅನ್ನೋದನ್ನು. ವೆಜ್ ಸ್ಯಾಂಡ್ವಿಚ್ ಮೂವಿ ಫುಲ್ ನೆಕ್ಸ್ಟ್ ಲೆವೆಲ್ ಐತಿ. ಎಲ್ಲರೂ ಬಟ್ ಹೇಳಿದ್ರು ಫಸ್ಟ್ ಹಾಫ್ ಭಾಳ ಲ್ಯಾಗ್ ಮಾಡ್ಯಾರ ಅಂತಂದು. ಬಟ್ ನಂಗೇನು ಹಂಗೆ ಅನಿಸ್ಲಿಲ್ಲ. ಫಸ್ಟ್ ಹಾಫ್ ಎಷ್ಟು ಮಸ್ತ್ ಅನ್ಸಕತ್ತೆ, ನೀನು ಸೆಕೆಂಡ್ ಹಾಫ್ ಹೆಂಗಿರ್ಬಾರ್ದು. ಅಲ್ಲ, ಜಸ್ಟ್ ಮೂವಿ ಮುಗಿತು, ನೆಕ್ಸ್ಟ್ ಲೆವೆಲ್ ಮೂವಿ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಹೆಂಗಿರುತ್ತೆ ಅಂತ ಹೇಳಿ. ನಾರ್ಮಲ್ ಆಗಿ ಕಾಂತಾರ ಮೂವಿ ಅಂದ್ರೆ ಲಾಸ್ಟ್ ಟೈಮ್ ಕಾಂತಾರ ಬಂದಾಗ ನೋಡಿದ್ವಿ.
ಓಕೆ ಫೈನ್ ಚೆನ್ನಾಗಿತ್ತು. ಓಕೆ ಹಂಗೆ ಇರ್ಬೋದೇನೋ, ಅದ್ರ ಏನಾರ ನೆಕ್ಸ್ಟ್ ಪಾರ್ಟ್ ಏನಾದ್ರು ತೋರಿಸಿರ್ಬೋದು ಅಂತೇಳಿ. ಬಟ್ ಇದಕ್ಕೆ ಲಿಂಕ್ ಇಲ್ಲ. ಆಮೇಲೆ ಇದಕ್ಕೆ ಕಂಪ್ಯಾರಿಸನ್ ಇಲ್ಲ. ಸೀರಿಯಸ್ಲಿ ಒಂದೊಂದು ಸೀನ್ಸು ನಿಮಗೆ 1 ಸೆಕೆಂಡು ಆ ಕಡೆ ಈ ಕಡೆ ನೋಡಕ್ಕೆ ಆಗಂಗಿಲ್ಲ. ಎವ್ರಿ ಸೆಕೆಂಡ್ ಎಂಗೇಜಿಂಗ್ ಇರ್ತೀರಿ. ನೆಕ್ಸ್ಟ್ ಲೆವೆಲ್ ಮೂವಿ. ಸೂಪರ್. ನಿಂಗೆ ಹೆಂಗ ಅನ್ಸ್ತ? ನಂಗಂತೂ ಗೂಸ್ ಬಂಪ್ಸ್ ಬಂದಿದ್ದು ನೋಡಿ, ಕರೆ ಹೇಳ್ಬೇಕಂದ್ರೆ. ಸೀರಿಯಸ್ಲಿ ಒಂದಿಟ್ಟು ಅಂದ್ರೆ ಎಲ್ಲೂ ಬೋರ್ ಆಗೈತಿ ಮೂವಿ. ಬೋರ್ ಬಿಟ್ಬಿಡು, 1 ಸೆಕೆಂಡು ಆ ಕಡೆ ಈ ಕಡೆ ಸುಮ್ನೆ ಬಿಡಪ್ಪ ಏನೋ ಒಂದ್ ಐತಿ, ಒಂದ್ ಸಾಂಗ್ ಸ್ಟಾರ್ಟ್ ಆಗೈತಿ ಬಿಡು, ಟೈಮ್ ಪಾಸ್ ಒಂದ್ 2 ನಿಮಿಷ. ಇಲ್ಲ ಸ್ಟೋರಿ ಮತ್ತೆ ಸಿನಿಮಾಟೋಗ್ರಫಿ, ಫೈಟ್ ಸೀನ್ಸ್, ಸ್ಕ್ರೀನ್ ಪ್ಲೇ ಅದು, ಆಮೇಲೆ ಅವ್ರು ಮಾಡೋದು ಆಕ್ಟಿಂಗ್ ಹೆಂಗಂದ್ರ 1 ನಿಮಿಷ ಬೇರೆ ರೋಲ್ನಾಗ ಇನ್ನೊಂದ್ ನಿಮಿಷ ಇನ್ನೊಂದ್ ರೋಲ್ನಾಗ ಅದು ಅನ್ಸುದೇ ಇಲ್ಲ. ಲೈಕ್ ಹೆಂಗ್ ಹೇಳ್ಬೇಕು ಗೊತ್ತಾಗಲ್ಲ. ಒಂದೇ ಪರ್ಸನ್ 2 ರಿಯಲ್ ಆಕ್ಟಿಂಗ್ ತರ. ಓಕೆ ಗೈಸ್, ನಮ್ದಂತೂ ಒಪಿನಿಯನ್ ಮಸ್ಟ್ ಥಿಯೇಟರ್ ವಾಚ್ ಮೂವಿ ಇದೆ, ಬಿಯಾಂಡ್ ಎಕ್ಸ್ಪೆಕ್ಟೇಷನ್. ನಾನಂತೂ ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿರ್ತದೆ. ಸೊ ನೀವು ಹೋಗ್ರಿ, ನೋಡ್ರಿ, ನಿಮ್ಮ ಅನಿಸಿಕೆ ಏನೈತಿ ಮೂವಿ ಹೆಂಗೈತೆ ಕಮೆಂಟ್ ಮಾಡ್ರಿ.